ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ ವಿಚಾರ 5 ಶುಭ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಹಾಗೂ ಎಚ್ಚರಿಕೆಗಳಿಲ್ಲ ಅಂತಲ್ಲ, ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳ ಸಮಸ್ಯೆಗಳು ಇದೆ. ಏನೇನು ಸಮಸ್ಯೆಗಳಾಗ್ಬೋದು ಅನ್ನೋದು ಎಚ್ಚರಿಕೆಗಳ ವಿಡಿಯೋ ಇನ್ನೊಂದು ಮಾಡಿದ್ದೀನಿ, ಆಲ್ರೆಡಿ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಇದು ಶುಭ ವಿಚಾರಗಳ ವಿಡಿಯೋ ಆಗಿರ್ತದೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಇರುತ್ತೆ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಎರಡನ್ನೂ ಸಪ್ರೇಟ್ ವಿಡಿಯೋ ಮಾಡ್ತೇವೆ ಅಷ್ಟೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಎಲ್ಲಿ ಜಾಬ್ ಮಾಡ್ತಿರೋ ಅಲ್ಲಿ ನಿಮಗೊಂದು ಲೀಡರ್ಶಿಪ್ ಕೊಡುವ ಸಾಧ್ಯತೆಗಳು ಜಾಸ್ತಿ ಇದೆ. ನೀವೇ ನಮ್ಮ ಎಲ್ಲ ಟೀಮ್ಗೆ ನೀವೇ ಲೀಡರ್ ಆಗಬೇಕು, ನೀವೇ ಜವಾಬ್ದಾರಿ ವಹಿಸ್ಕೋಬೇಕು, ನೀವೇ ಇದನ್ನು ಮಾಡಬೇಕು ಅಂತ ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳು ಅಥವಾ ಅದು ಎಲ್ಲರೂ ಗುರುತಿಸ್ತಾರೆ ಅದನ್ನು ಅಂತ ಕಂಡು ಬರ್ತಾ ಇದೆ. ತಂಡದ ಸಹಕಾರ, ನಿಮ್ಮ ಇಡೀ ತಂಡದ ಸಹಕಾರ ತುಂಬ ಚೆನ್ನಾಗಿ ಸಿಗುತ್ತೆ. ಭಾಳಷ್ಟು ಜನ ಏನು ಸಿಗುತ್ತೆ, ನಂಗೆ ತಂಡದಿಂದ ಯಾವುದೂ ಸಹಕಾರ ಸಿಗಲಿಲ್ಲ, ನಮ್ಮ ಗ್ರೂಪ್ ಅವ್ರು ನಮ್ಗೆ ಯಾರು ಏನೂ ಇದೇ ಮಾಡಿಲ್ಲ, ಈ ಥರದ್ದೆಲ್ಲ ಇರುತ್ತಲ್ಲ, ಅದಿರಲ್ಲ. ನಿಮಗೆ ತಂಡದವರ ಸಹಕಾರ ಸಿಗುತ್ತೆ, ಪ್ರೋತ್ಸಾಹ ತುಂಬ ಚೆನ್ನಾಗಿ ಸಿಗುತ್ತೆ, ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳನ್ನು ಗುರುತಿಸ್ತಾರೆ, ಮುನ್ನೆಲೆಗೆ ತರ್ತಾರೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಗೆ ಏನೇನು ಅನುಕೂಲ ಆಗಬೇಕು ಅನ್ನುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಪರಿಹಾರಾದಿಗಳು, ವಿಶೇಷ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ಹೊಸ ಕನೆಕ್ಷನ್ಗಳು ಸಿಗುತ್ತೆ ನಿಮಗೆ, ಹೊಸ ದಾರಿಗಳು, ಹೊಸ ಸಂಪರ್ಕಗಳು ಸಿಗುತ್ತೆ ನಿಮಗೆ ಅಂತ. ಹೊಸಬರ ಪರಿಚಯ ಆಗುತ್ತೆ, ಹೊಸ ನೆಟ್ವರ್ಕಿಂಗ್ ಸಿಗುತ್ತೆ ನಿಮಗೆ. ನಿಮ್ಮ ನೆಟ್ವರ್ಕ್ ಬೇಸ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳು ಇನ್ಕ್ರೀಸ್ ಆಗುತ್ತೆ, ನೆಟ್ವರ್ಕ್ ಬೇಸು ಜಾಸ್ತಿ ಆಗುತ್ತೆ. ಇದು ನಾನು ಎಷ್ಟು ಅನುಕೂಲ ಅಂತಂದರೆ, ನಿಮಗೆ ಹೊಸ ಸಂಪರ್ಕಗಳು ಬಂದಾಗ, ಹೊಸ ನೆಟ್ವರ್ಕಿಂಗ್ಗಳು, ಹೊಸ ಜನರ ಪರಿಚಯ, ಹೊಸ ದೊಡ್ಡ ನೆಟ್ವರ್ಕ್ಸೇ ನಿಮಗೆ ಪರಿಚಯ ಆಯಿತು ಅಂತಂದಾಗ ತುಂಬ ಸಹಕಾರ, ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ನಿಮಗೆ. ಅದರಲ್ಲಿ ಏನಾಗುತ್ತೆ ನಿಮಗೆ, ಅದರಿಂದ ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ, ಮಾರ್ಕೆಟಿಂಗ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ ನಿಮಗೆ ಈ ವಿಚಾರದಿಂದ. ಎಲ್ಲರೂ ಬಯಸೋದೇ ಅದು, ಹೊಸ ನೆಟ್ವರ್ಕಿಂಗ್ ಸಿಗಬೇಕು, ಹೊಸ ಜನರ ಪರಿಚಯ ಆಗಬೇಕು, ಹೊಸ ಕಮ್ಯುನಿಕೇಷನ್ ಸ್ಕಿಲ್ಸ್ ಜಾಸ್ತಿ ಆಗಬೇಕು ಅಂತ. ಇದು ಎಲ್ಲವೂ ಸಹ ಸಿಂಹರಾಶಿಯವ್ರಿಗಾಗುತ್ತೆ. ಇದು ಇನ್ನೂ ಅದ್ಭುತವಾಗಬೇಕು, ಇನ್ನೂ ಚೆನ್ನಾಗಾಗಬೇಕು ಅಂತ ವಿಶೇಷವಾದ ಪ್ರಸಾದಗಳನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ಮೂರನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ದಾಂಪತ್ಯದಲ್ಲಿ ಸಮಜಾಯಿಷಿಗಳು ಜಾಸ್ತಿ ಆಗುತ್ತೆ. ಇವಾಗ ಗಂಡ ಹೆಂಡತಿ ಜಗಳ ಹೇಳ್ತಾರಲ್ಲ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಸೊ ಆ ಥರ ಏನೇ ಜಗಳ ಆದರೂ ಸಹ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಸಾರ್ಟ್ ಔಟ್ ಮಾಡಿಕೊಳ್ಳುವ ಎಲ್ಲ ಅವಕಾಶಗಳು ಸಹ ನಿಮಗೆ ಸಿಗಲಿದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಕೆಲವಷ್ಟು ಕಡೆ ಸಮಸ್ಯೆ ಆಗುತ್ತೆ. ಏನು, ಗಂಡ ನನಗೆ ಮಗು ಬೇಕು ಅಂತಾನೆ, ಹೆಂಡತಿ ನಂಗೆ ಈಗಲೇ ಮಗು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಾಳೆ, ಅಥವಾ ಹೆಂಡತಿ ನನಗೆ ಈಗಲೇ ಮಗು ಬೇಕು ಅಂತ ಹೇಳ್ತಾಳೆ, ಆದರೆ ಗಂಡ ನನಗೆ ಇಷ್ಟು ಬೇಗ ಮಕ್ಕಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಾರೆ. ಸೊ ಇದರಿಂದಾಗಿ ಭಾಳಷ್ಟು ಜನ ಸಂತಾನದ ವಿಚಾರದಲ್ಲಿ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಏನೋಗಳ ಸಿಂಹರಾಶಿ ಗುರುಬಲ ಅಂತೀರಾ, ನನಗಿಲ್ಲಿ ಭಾಳ ಸಮಸ್ಯೆ ಆಗ್ತಾ ಇದೆ ನಮ್ಮಲ್ಲಿ ಅಂತೇಳಿ. ಸೊ ಈ ಸಮಸ್ಯೆ ಪರಿಹಾರ ಆಗಲಿದೆ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ. ಈ ಸಮಸ್ಯೆ ಪರಿಹಾರ ಆಗಲಿದೆ, ಹಾಗೂ ದಾಂಪತ್ಯಕ್ಕೆ ಅವರು ಮಾಡುವ ಪ್ರಯತ್ನಗಳು ಸಕ್ಸಸ್ ಆಗಲಿದೆ ಅಂತ. ಸೊ ಎಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬರಿಪೂಜೆ, ಸರ್ಪಶಾಂತಿ ಹೋಮ, ಸಂತಾನಕ್ಕೆ ಅನುಕೂಲ ಆಗೋ ಥರ ನಾವು ವಿಶೇಷವಾಗಿ ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಗಂಡ ಹೆಂಡತಿ ಇಬ್ಬರು ಧಾರಣೆ ಮಾಡ್ಕೊಳ್ಬಹುದು, ಇನ್ನೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. ಅದು ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಅದ್ರ ಬಗ್ಗೆ. ನಾಲ್ಕನೇ ಶುಭ ವಿಚಾರ ಸಿಂಹರಾಶಿಯವರಿಗೆ, ಅದರಲ್ಲೂ ವಿಶೇಷವಾಗಿ ಇದು ರೈತರಿಗೆ. ಏನಂದರೆ, ರೈತರಿಗೆ ಭೂಮಿ ಚೆನ್ನಾಗಿರಬೇಕು, ಫಸಲು ಚೆನ್ನಾಗಿ ಬರಬೇಕು, ಅಂದರೆ ನೀರು ಬೇಕು ಅಂತ ಕೇಳ್ತಾ. ಅದಕ್ಕೆ ನೀರಾವರಿ ಜಮೀನಿಗೆ ರೇಟ್ ಜಾಸ್ತಿ, ಯಾಕೆಂದರೆ ನೀರು ಯಾವಾಗ ಇರುತ್ತೆ ಫಸಲು ಚೆನ್ನಾಗಿ ಹಾಕ್ಕೋಬೋದು ನೀರನ್ನ ಅಂತ. ಸೊ ನೀವು ಸಿಂಹರಾಶಿಯ ರೈತರಾಗಿದ್ದು ನೀರಿನ ಬಗ್ಗೆ ಟೆನ್ಷನ್ ಚಿಂತೆ ಇದ್ದವರಾಗಿದ್ದರೆ, ನಿಮಗೆ ಆ ನೀರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಿಂಹರಾಶಿಯವರಾಗಿದ್ದರೆ ಕಡಿಮೆ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಸಿಂಹರಾಶಿಯವರಾಗಿದ್ದು ಯಾವುದೇ ವ್ಯವಹಾರಗಳು ಮಾಡಿ ಭೂಮಿಗೆ ಸಂಬಂಧಪಟ್ಟಂತೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದರೆ, ನನಗಿಲ್ಲಿ ಅಂಗಡಿ ಬೇಕಾಗಿತ್ತು ಸರ್, ಈ ಅಂಗಡಿ ಬಾಡಿಗೆಗೆ ಸಿಗ್ತಾ ಇಲ್ಲ, ಅಥವಾ ನನಗೆ ಯಾವುದೋ ಒಂದು ಜಮೀನು ಬೇಕಾಗಿತ್ತು, ನಾನೊಂದು ಇಂಡಸ್ಟ್ರಿ ಹಾಕಬೇಕು, ನನಗೆ ಸಿಗ್ತಾ ಇಲ್ಲ, ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಬೇಕು, ಜಾಗ ಸಿಗ್ತಾ ಇಲ್ಲ, ಅಥವಾ ನಾನು ಯಾವುದೋ ಒಂದು ವ್ಯಾಪಾರ ವ್ಯವಹಾರ ಮಾಡಬೇಕು, ನಾನು ಯಾವುದೋ ಒಂದು ಸೈಟ್ ಭೂಮಿ ವ್ಯವಹಾರ ಮಾಡ್ತಾಯಿದ್ದೀನಿ, ಅದಾಗ್ತಾ ಇಲ್ಲ. ಈ ಥರ ಯಾವುದೇ ಭೂಮಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಾದ್ರೂ ಪರಿಹಾರ ಆಗಿಬಿಡುತ್ತೆ. ಎಲ್ಲೋ ಒಂದು ಕಡೆ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ, ಅಥವಾ ಮೊಬೈಲು ಇತ್ಯಾದಿ ರಿಪೇರಿ ಸೇಲ್ಸ್ ಇಟ್ಕೊಂಡಿದ್ದೀರಾ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಇತ್ಯಾದಿ ಇಟ್ಕೊಂಡಿದ್ದೀರಾ, ಖಂಡಿತವಾಗಿ ಒಂದು ಅನುಕೂಲದ ವಾತಾವರಣ ತುಂಬ ಚೆನ್ನಾಗಿ ಸಿಂಹರಾಶಿಯವರಾಗಿದ್ದರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕಂಡು ಬರ್ತಾ ಇದೆ. ನಿಮಗೆ ಯಾವುದು ಅತ್ಯಂತ ಮುಖ್ಯವೋ ಅದೇ ನಿಮಗೆ ತುಂಬ ಸುಲಭವಾಗಿ ಸಿಗುವ ಸಾಧ್ಯತೆ ಇದೆ. ಸೊ ಅದು ಯಾವ ರೀತಿಯಲ್ಲಾಗಲಿದೆ, ಭಗವಂತನ ಅನುಗ್ರಹ ಖಂಡಿತವಾಗಿ ಒಳ್ಳೆಯದಾಗುತ್ತೆ.
5ನೆಯ ಶುಭ ವಿಚಾರ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅನಿರೀಕ್ಷಿತ ಅದೃಷ್ಟ ಅಂತ ಕಂಡು ಬರ್ತಾ ಇದೆ. ಹಳೆಯ ಪ್ರಯತ್ನಗಳಿಗೆ ಫಲ ಅಂತ ಅಂದ್ರೆ ನೀವು ಯಾವಾಗೋ ಒಂದ್ಸಲ ಏನೋ ಒಂದು ಟ್ರೈ ಮಾಡಿದ್ರಿ, ತುಂಬಾ ಟ್ರೈ ಮಾಡಿದ್ರಿ, ಆಗ್ಲಿ ಅಂತ ಬಿಟ್ಬಿಟ್ರಿ. ಬಟ್ ಇವಾಗ ವಾಪಸ್ ಫೋನ್ ಮಾಡ್ತಾರೆ ಅವರು, ನೀವು ಆಗೋ ಸ್ವಲ್ಪ ಪ್ರಯತ್ನ ಮಾಡಿದ್ರಲ್ಲ, ಇವಾಗ ಆಗುತ್ತೆ ಓಕೆನಾ ಅಂತ ಕೇಳ್ಕೊಂಡು. ಅಥವಾ ನಿಮ್ಗೆ ಯಾವುದೋ ಒಂದು ಅರ್ಜೆಂಟ್ ಕೆಲಸ ಆಗಬೇಕು, ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಏನೋ ನಂಗೆ ಗೊತ್ತಿದೆ ನಾನು ಫೋನ್ ಮಾಡ್ತೀನಿ ತಡಿ ನಿನಗೆ ಅಂತ ಹೇಳ್ಬಿಟ್ಟು ಅವ್ರೇನೋ ಒಂದು ಸಹಕಾರ ಕೊಟ್ಟರು, ಸಹಾಯ ಕೊಟ್ಟರು, ಅವ್ರು ಹೆಲ್ಪ್ ಮಾಡಿದ್ರು, ಅವ್ರು ಹೇಳಿದ್ರು ಹಿಂಗೆ ಮಾಡು ಅಂಥೇಳಿ. ಅಥವಾ ಯಾವುದೋ ದೊಡ್ಡ ದೊಡ್ಡ ರಾಜಕೀಯ ಧುರೀಣರು ಅಂತಾರಲ್ಲ, ಅಂಥವರೆಲ್ಲ ಸಹವಾಸ, ಅಂಥವರ ಒಂದು ಸಹಕಾರ, ಅಂಥವರ ಫ್ರೆಂಡ್ಶಿಪ್ಪು, ಸಡನ್ನಾಗಿ ಅವರ ಒಂದು ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿಡ ನಾನು ಮಾಡ್ಕೊಡ್ತೀನಿ ಸುಮ್ಮನಿರಯ್ಯ ಅನ್ನೋ ರೀತಿಯಲ್ಲಿ ಅವ್ರು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ರವಿಯ ಸಂಚಾರ ಫೆಬ್ರವರಿ ತಿಂಗಳಲ್ಲಿ ತುಂಬ ಸ್ಪಷ್ಟವಾಗಿ ನಿಮಗೆ ಈ ಎಲ್ಲ ಅನುಕೂಲಗಳನ್ನು ಸಹ ತೋರಿಸ್ತಾ ಇದೆ. ಸೊ ಈ ಒಂದು ಅದ್ಭುತವಾದ ರವಿಯ ಬಲದಿಂದಲೂ ಸಹ ಇದು ನಿಮಗೆ ಖಂಡಿತವಾಗಿ ಆಗಲಿದೆ. ತುಂಬ ಅನುಕೂಲ ಆಗಬೇಕು. ಪರಿಹಾರಾದಿಗಳು ಮಾಡಿಕೊಂಡ್ರೆ ಸ್ವಲ್ಪ ಸಾಧ್ಯತೆಗಳು ಜಾಸ್ತಿ. ಸಿಂಹರಾಶಿಯ ಎಲ್ಲ ಸಮಸ್ಯೆಗಳ ಪರಿಹಾರ ಏನು? ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂತ ಹೇಳಿ ನವದುರ್ಗೆಯರ ಆರಾಧನೆಯನ್ನ, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಇದೊಂಥರ ನವಚಕ್ರಕ್ಕೆ ಈಗ ಈ ಏನೋ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬೋದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದ್ರೆ ನಾವು ಏನನ್ನ ಅನ್ಕೊಳ್ತೀವೋ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನ್ಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನ, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇನೆ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಹಾಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್
ಇಂಡಿಯನ್ ಪೋಸ್ಟ್ ಇದೆಯಲ್ಲ ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ, ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.